ಆದಿಕಾಂಡದಾಗ 3ನೇ ಅಧ್ಯಾಯದಾಗ 14ನೇ ವಚನದಿಂದ ನಾವು ವಾಕ್ಯ ಧ್ಯಾನ ಮಾಡುವಾಗ ನಾವೆಲ್ಲರೂ ಕಣ್ಣು ಮುಚ್ಚಾರಿ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಧ್ಯಾನ ಮಾಡರಿ. ಪ್ರಾರ್ಥನೆ ಮಾಡ್ಕೊಂಬರಿ. ಪರಿಶುದ್ಧವಾಗಿರುವ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಇಗೋ ಪ್ರಭಾ, ನಾವೆಲ್ಲರೂ ಸ್ವಾಮಿ ನಿಮ್ಮನ್ನು ಕೊಂಡಾಡುವಂತೆ ಕೃಪೆ ಮಾಡಿದಕ್ಕಾಗಿ ಸ್ತೋತ್ರ. ಪ್ರಭಾನ ವಾಕ್ಯ ಧ್ಯಾನ ಮಾಡುವಾಗ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಸತ್ಯದ ಮರ್ಮಲಿಂದ ತುಂಬಿರ್ತಕ್ಕಂಥ ಅನೇಕ ಆಶೀರ್ವಾದಗಳು, ನಮಗೆ ಬಲಪಡಿಸ್ತಕ್ಕಂಥ ವಾಕ್ಯಗಳು ನಮಗೆ ಅರ್ಥ ಆಗಲ ಕಡಿದು ಅಯೋಗ್ಯರಾಗಿ ನಾವು ಆಶೀರ್ವಾದಗಳು ಹೊಂದಲ್ಲ ಹಾಗೆ ಶ್ರಮಗಳಲ್ಲಿ ಸಂಕಟಗಳಲ್ಲಿ ಜೀವಿಸ್ತಾ ಇದ್ದವು ತಂದೆಯೇ. ನಿಮ್ಮ ಚಿತ್ತವಿದ್ದರೂ ಪ್ರಭಾ ನಮ್ಮ ಮಧ್ಯದಾಗ ನೀವು ಅಯ್ಯ ಉಳಿದು ಕಸಿ ಪ್ರಭಾ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರಿಗೆ ಮಾತಾಡಿ ನಾವೆಲ್ಲರೂ ವಾಕ್ಯಗಳು ತಿಳಿದುಕೊಂಡು ಅದರ ಪರಿಕರವಾಗಿ ನಡೀತಕ್ಕಂಥ ಭಾಗ್ಯತೆ ನೀಡಿ ನಮ್ಮೆಲ್ಲರಿಗೆ ಸಹಾಯ ಮಾಡ್ತೀರಿ ಅಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇವೆ ಸ್ವಾಮಿ. ಆಮೇನ್. ಹಲ್ಲೆಲೂಯಾ. ಆದಿಕಾಂಡ ಭಾಗದಲ್ಲಿ 3ನೇ ಅಧ್ಯಾಯದಾಗ 14-15 ವಚನ ಓದರಿ. ಆಗ ಯೆಹೋವ ದೇವರು ಸರ್ಪಕ್ಕೆ, ನೀನು ಈ ಕಾರ್ಯವನ್ನು ಮಾಡಿದ್ದರಿಂದ ಎಲ್ಲ ಪಶುಗಳಲ್ಲಿಯೂ ಅಡವಿಯ ಎಲ್ಲ ಮೃಗಗಳಲ್ಲಿಯೂ ಶಾಪಗ್ರಸ್ತವಾದಿ. ನೀನು ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನದ ದಿನಗಳೆಲ್ಲ ಮಣ್ಣೆ ತಿನ್ನಿವಿ. ಹಲ್ಲೆಲೂಯಾ. ದೇವರು ಸರ್ಪಿಗೆ ಆದಮ ಹವಳಗ ಅವರಿಬ್ಬರಿಗೆ ಏನಂತಂದ್ರೆ ಕತ್ತಿರಿಸ ಅವರಿಬ್ಬರಲ್ಲಿ ನೀತಿವಂತರು ಒಬ್ಬರು ಇಲ್ಲ. ಏನೇ ಹರನ ಆದಮ ಹವಳಗ ಬಿ ಅವ್ರು ಬಿ ತಪ್ಪು ಮಾಡ್ಯಾರ. ಈ ಸರ್ಪ ಬಿ ತಪ್ಪು ಮಾಡ್ಯಾನ. ಆ ಸರ್ಪ ತಲೆ ಜಜ್ಜಲಕ್ಕೆ ದೇವರು ಆದಮ ಹವಳಗೆ ಸೃಷ್ಟಿ ಮಾಡ್ಯಾರ. ಒಂದ್ ವೇಳೆ ದೇವ್ರಿ ಅವ್ರಿಗೆ ಹೊಡಿಬೇಕಂದ್ರ ಒಂದ್ ವೇಳೆ ಹೊಡಿತಿದ್ರೇನು, ಕಡೆಗೆ ದೇವರಾಗಿದ್ದು ಹೊಡೆದಾರ ಅಂತ ಗೆಸಿ ತಿಳಿದುಕೊಂಡು ಹೊಡ್ಲಿಕ್ಕೆ ಆತ ಇಷ್ಟಪಟ್ಟಿಲ್ಲ. ಯಾಕಂದ್ರೆ ಎಲ್ಲಕ್ಕ ದೇವರೇ ಸೃಷ್ಟಿ ಮಾಡ್ಯಾರ. ಆ ಸೃಷ್ಟಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಇಲ್ಲಿ 14ನೇ ವಚನದಾಗ ಹೇಳ್ತಕ್ಕಂಥ ಮಾತು ವಿಚಿತ್ರವಾಗಿದೆ. ಏನಾಗಿಲ್ಲ? ಆಗ ಯೆಹೋವ ದೇವರು ಸರ್ಪಕ್ಕೆ, ನೀನು ಈ ಕಾರ್ಯವನ್ನು ಮಾಡಿದ್ದರಿಂದ ಎಲ್ಲ ಪಶುಗಳಲ್ಲಿಯೂ ಅಡವಿ ಎಲ್ಲ ಮೃಗಗಳಲ್ಲಿಯೂ ಶಾಪಗ್ರಸ್ತ ಆದಿ. ಯಾಕಂದ್ರ ಇವತ್ತು ಶಾಪ ಹೊಂದಲ್ಪಟ್ಟಂತ ಯಾರೇ ಇರಲಿ, ಅವ್ರು ಶಪಿಸಲ್ಪಟ್ಟಂತ ಸಂದರ್ಭದಲ್ಲಿ ಅವರಿಗೆ ಸುಖ ಮತ್ತು ಸಂತೋಷ ಮತ್ತು ಸಮಾಧಾನ ಸಿಗ್ಲಕ್ಕ ಸಾಧ್ಯ ಅದಂತರೇ. ಯಾಕೆ ಗೊತ್ತಾ? ಶಾಪ ಹೊಂದಿರ್ತಕ್ಕಂಥವ್ರು. ಮತ್ತರಿಂದ ನೀನು ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನದ ದಿನಗಳು ಎಲ್ಲ ಮಣ್ಣೆ ತಿನ್ನುವಿ ಅಂತ ಎಲ್ಲಕ್ಕ ದೇವ್ರ ಆಹಾರ ಕೊಟ್ಟಾರ. ಇರುಗಳಿಗೆ ನೋಡಿರಿ, ನಾನು ಉತ್ತರದಾಗ ವಾಕ್ಯ ಹೇಳ್ತದ, ಇರುಗಳು ಏನು ಮಾಡ್ತಾವಂತ ಅವರಿಗೆ ರಾಜ್ಯ ಇಲ್ಲ. ಕರೆಕ್ಟ್. ಅವರೆಲ್ಲರೂ ಏನು ಮಾಡ್ತಾರಂದ್ರ ಭಯಪಟ್ಟು ನಡೀತಾರಂತ. ಅವ್ರಿಗೆ ಯಾರು ಅಂದಿಸೋರು ಹರನ ಅಲ್ಲ. ಕರೆಕ್ಟ್. ಅವ್ರು ಏನು ಮಾಡ್ತಾರಂದ್ರೆ ಎಲ್ಲರೂ ಜೊತೆಯಾಗಿದ್ದು ಸರಿಯಾದ ರೀತಿಯಲ್ಲಿ ಅವರು ನಡಿಲಕ್ಕ ಇಷ್ಟಪಡ್ತಾರೆ. ಅದ್ರ ಕಡೆಯಿಂದ ಅವ್ರಿಗೆ ಯಾರು ಅವಸರ ಇಲ್ಲ, ಅವರಿಗೆ ರಾಜ್ಯ ಅವಸರ ಇಲ್ಲ ಅಲ್ಲ. ಅದ್ರ ಕಡೆಯಿಂದ ಅವರಿಗೆ ರಾಜ್ಯ ಇಲ್ಲ ಅಂತ. ಆದ್ರೂ ಭೀ ಅವ್ರು ಎಷ್ಟು ಭಾರಿ ಇರ್ತಾರಲ್ಲ. ನಮ್ಗೆ ಎಷ್ಟೋ ಮಂದಿ ರಾಜ್ಯರ ಅಧಿಕಾರಿಗಳು ಹರ ನಮ್ಮೆಲ್ಲ. ಕರೆಕ್ಟ್. ನಮಗೆ ಭಯ ಇಲ್ಲ, ನಮ್ಮಲ್ಲಿ ಐಕ್ಯತೆ ಇಲ್ಲ. ಅದ್ರ ಕಡೆಯಿಂದ ಈ ರೀತಿಯಾಗಿ ಹೇಳುವಾಗ 15ರಾಗ ಏನು ಹೇಳ್ತದ?
ನಿನಗೂ ಈ ಈ ಸ್ತ್ರೀಗೂ ನಿನ್ನ ನಿನ್ನ ಸಂತಾನಕ್ಕೂ ಈ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ. ಹಾಲೆಲೂಯ. ಏನ್ ಮಾಡ್ತಾರಂದ್ರಿ? ಒಬ್ರಿಗೊಬ್ರು ವಂಚಿಸಿದ್ದಕ್ಕಾಗಿ, ವಂಚನೆಗೆ ಒಳಗಾಗಿದ್ದಕ್ಕಾಗಿ ಆಕೆಗೂ ಶಿಕ್ಷಾ, ಇವನಿಗೆ ದುಷ್ಟನಿಗೆ ಬಿ ಶಿಕ್ಷಾ. ಮೊಟ್ಟ ಮೊದಲಾಗಿ ನೋಡಿರ್ತಕ್ಕಂಥ ಸಂಘದಲ್ಲಿ ಇಲ್ಲಿ ಏನು ಜರುತ್ತಂದ್ರೆ ಅದು ಹಣ್ಣು ತಿಂದಿನ ಕಡಿದು ದೇವರು ಅವರಿಬ್ಬರಿಗೆ ಶಪಿಸ. ಇಬ್ಬರಿಗೆ ದೇವರಿಂದ ಶಪಿಸಲ್ಪಟ್ಟಂಥ ಜನರಾಗಿ ಎಲ್ಲ ಸುಖ ಸಮಾಧಾನ ಕಳ್ಕೊಂಡು ಹೊರಗೆ ಬಂದರ. ಹೊರಗೆ ಬಂದಿನಾಗ ಇಲ್ಲಿ ಹೇಳ್ತದ, ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ, ಈ ಸ್ತ್ರೀಯು ಸಂತಾನಕ್ಕೂ ಹಗೆತನ ಇರುವ ಹಾಗೆ ಮಾಡುವೆನು. ಈಕೆಯು ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು ಅಂತ. ಏನ್ ಮಾಡ್ತಾರಂತ್ರಿ? ಆದಮ ಹವ್ವಳವರು ತಲೆ ಜಜ್ಜಲಕ್ಕೆ ಇಷ್ಟಪಡೋದಂತ ಕರೆಕ್ಟ್ಗೆ. ಅವ್ರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಎದುರು ತಲೆ ಜಜ್ಜಲತ್ತಾರ, ಹಾವಿನ ತಲೆ ಸಿದಿ ಮಾಡಕ್ಕೆ ಇಷ್ಟಪಡ್ತಾರ. ಯಾಕಂದ್ರೆ ಮೇನ್ ತಲೆನೇ. ಮನುಷ್ಯನ ಕೈ ಹೋಗ್ಲಿ, ಕಾಲು ಹೋಗ್ಲಿ, ಏನು ಬಿ ಹೋಗ್ಲಿ ಇರ್ತಾನ. ತಲೆ ಹೋದ್ರೆ ಮಾತ್ರ ಅಲ್ಲ. ಅದಕ್ಕಂದು ದೇವರು ಅದ್ರ ಆಲೋಚನೆಗಳಿಗೆ ದೇವರು ಏನು ಮಾಡ್ಯಾರ ಅಂತಂದ್ರ, ಆ ರೀತಿಯಾಗಿ ಸಂಪೂರ್ಣವಾಗಿ ತಲೆ ಜಜ್ಜಲಕ ಅವ್ರ ಮಕ್ಕಳಿಗೆ ಅಧಿಕಾರ ಕೊಟ್ಟರು. ನಾವು ಚಂದಿದ್ದೆವು, ನಾವು ತೋಟದಾಗಿದ್ದೆವು, ನಾವು ನಮಗೇನು ಇದ್ದಿಲ್ಲ, ನಾವು ಸಾಕಾನು ಮಾತು ಕೇಳಿ, ಹಾವಿನ ಮಾತು ಕೇಳಿ ನಾವು ಹಣ್ಣು ತಿಂದು ಈಗ ಈ ಪಾಲಾದೆವು ಅಂತಂದಿರಾಗ ಹಿಂಗ ಅದು ಸಿಕ್ಕರು ನಾನು ನೋಡ್ಕೋತೀವಿ ಅಂತಾರ ಅವ್ರ ಮಕ್ಕಳು. ಏನು ನೋಡ್ಕೊಂಬಲ್ಲ? ಆ ರೀತಿಯಾಗಿ ಅದು ಸಿಕ್ಕಿನಾಗ ಅದಕ್ಕೆ ಏನು ಮಾಡ್ತಾರ ಅವರು? ಅದು ತಲೆ ಜಜ್ಜಲತ್ತಾರ. ಒಂದ್ ವೇಳೆ ಅವ್ರ ಮಕ್ಕಳಿಗೆ ಅವ್ರಿಗೆ ಒಂದ್ ವೇಳೆ ಕಾಣಿಸ್ಕೊಂಡಿರಂದ್ರ ಅವ್ರೇನ್ ಮಾಡ್ತದಂದ್ರ, ಅದೇನ್ ಮಾಡ್ತಂದ್ರ ಅವ್ರ ಹಿಮ್ಮಡಿ ಕಚ್ತದ. ಯಾಕಂದ್ರೆ ಅವ್ರಿಗೆ ಇವ್ರಿಗೆ ವಿರೋಧತನ ಅದ. ಆ ವಿರೋಧತನದಲ್ಲಿ ಏನಂತಂದ್ರೆ ಒಬ್ರಿಗೊಬ್ರು ನಾಶ ಮಾಡ್ಕೊಳಕ್ ನೋಡತ್ತಾರ. ಅಂತ ಒಂದು ಸಂದರ್ಭದಲ್ಲಿ ನಾವು ನೋಡ್ಬೇಕಾದ್ರ, ಈ ರೀತಿಯಾಗಿ ಜರುತಕ್ಕಂಥ ಸಂದರ್ಭದಲ್ಲಿ ಅದನ್ನ ಕಾಪಾಡ್ತಕ್ಕಂಥವ್ರು ಬೇಕು. ಏನಿಲ್ಲ ಸರ್ಪಿ ಏನು ಮಾಡ್ತದ, ಹಾವು ಬಿ ಏನು ಮಾಡ್ತದ, ಹೊರಗೆ ಬರ್ಲತ್ರ ದೇವ್ರಿಗೆ ಧ್ಯಾನ ಮಾಡ್ತದ. ಎಷ್ಟೋ ಸಲ ದೇವ್ರಿಗೆ ಧ್ಯಾನ ಮಾಡಿ ಹೊರಗೆ ಬರ್ತದೆ. ದೇವ್ರೇ ನನ್ನ ಎದುರು ಯಾರ್ಯಾಕೆ ಬರಲ್ಲ ಪರವಾಗಿಲ್ಲ, ಕರೆಕ್ಟ್ಗೆ ಮನುಷ್ಯರು ಮಾತ್ರ ನನ್ನ ಎದುರಿಗೆ ಬರ್ಬಿಡ್ಬೇಡ. ಅದು ಪ್ರಾರ್ಥನೆ ಮಾಡ್ಕೊಂಡೇ ಬರ್ತಾರ. ಕರೆಕ್ಟ್ ಮಾಡ್ಬೇಕೇನೋ. ಭೂಮಿ ಮೇಲೆ ಅಧಿಕಾರ ಹಾವಿ ಕೊಟ್ಟರ, ಮನುಷ್ಯ ಕೊಟ್ಟರ? ಯಾರಿಗೆ ಕೊಟ್ಟರ ಅಧಿಕಾರ? ಮನುಷ್ಯ ಕೊಟ್ಟರ. ಎಲ್ಲದ್ರ ಮೇಲೆ ಮನುಷ್ಯಗೆ ಅಧಿಕಾರ ಕೊಟ್ಟರ. ಏನು ಕೊಟ್ಟಿಲ್ಲ? ಆ ಅಧಿಕಾರ ಉಳ್ಳವನಾಗಿ ಅದ್ರ ಮೇಲೆ ಅಧಿಕಾರ ನಡೆಸ್ಲಕ್ಕ ಆತ ಸಿದ್ಧವಾಗ್ಯಾರ. ಆ ಸಿದ್ಧವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಮನುಷ್ಯ ಏನಂತಂದ್ರೆ ಬಂದಿನಾಗ ಕಣ್ಣಿಗೆ ಒಂದ್ ವೇಳೆ ಕಾಣಿದ್ರೆ ಬಿಡಲ್ಲ. ಏನ್ ಬಿಡ್ತಾರ? ನಾವು ಎಷ್ಟೋ ಮಂದಿಗೆ ನೋಡ್ತೇವೆ, ಕೈದಾಗ ಬಡಿಗೆ ಇರಲ್ಲ, ಏನು ಬಿ ಇರಲ್ಲ. ಎಲ್ಲರೂ ಹೇಳ್ತಾರೆ ಬ್ಯಾಡು, ಕೈದಾಗ ಏನಾರು ತಗೋ ಅಂತಂದ್ರ ಅವ್ರ ಬಳಿ ಧೈರ್ಯ ಹಂಗಿರ್ತದೆ. ಹೆಂಗ್ ಮಾಡ್ತಾರಂತ ಅಂತಂದ್ರ ಬರೀ ಬಾಳ ಹಿಡಿದು ನೆಲಕ್ಕೆ ಹೊಡಿತಾರ. ಏನಿಲ್ಲ, ಒಬ್ಬೊಬ್ರು ಕಪ್ಪು ಹಿಡಿಲಕ್ಕೆ ಹಂಚ್ತಾರ, ಒಬ್ಬೊಬ್ರು ಹಾವಿಗೆ ನೋಡಿದ್ರು ಬಿಡಲ್ಲ. ಯಾಕೆ ಗೊತ್ತಾ? ಅದು ನಮಗೆ ಹಾನಿ ಮಾಡದಲ್ಲ, ಯಾರಿಗೂ ಬಿ ಹಾನಿ ಮಾಡಬಹುದು. ತಪ್ಪರಾಗ ಬಿದ್ದೀವಿ, ಅದ್ರ ಬಾಳದ ಮೇಲೆ ಕಾಲಿಗೆ ಮುಂದಕ್ಕೆ ಹೋದ್ರೆ ಇವ ನನ್ನ ಮೇಲೆ ಕಾಲಿಗೆ ಹೋಗ್ಯಾನ ದಶಮ್ರ. ಲಾಸ್ಟಿಗೆ ಅವನಿಗಂದ್ರ ಎಲ್ಲಿ ನಿದ್ದೆ ಮಾಡ್ತಾನ, ಎಲ್ಲಿ ಮೈ ಮರ್ತು ಕೂಡ್ತಾನ, ಅಲ್ಲಿ ಹೋಗಿ ಏನಂತಂದ್ರೆ ಅದು ಅವನಿಗೆ ಹಿಡಿಲಕ್ಕೆ ಇಷ್ಟಪಡ್ತಾರ. ಏನಿಲ್ಲ, ಆ ರೀತಿಯಾಗಿ ಈ ಭರತವಾರು ಮಧ್ಯದಲ್ಲಿ ಇಟ್ಟಿನಾಗ ನಿಜವಾಗ್ಲು ಇದಕ್ಕೂ ಬಹಳ ವಿಚಿತ್ರವಾಗಿರ್ತಕ್ಕಂಥ ಒಂದು ಶಾಪ ಅದ.
ಈ ಶಾಪದಿಂದ ಬಿಡುಗಡೆ ಹೊಂದಲಕ್ಕ ಇಲ್ಲಿ ಅರಣ್ಯ ಕಾಂಡದಾಗ ಈ ಅರಣ್ಯ ಕಾಂಡದಾಗ 21ನೇ ಅಧ್ಯಾಯದಾಗ ಅದಕ್ಕಿಂತ ಮೊದಲು ಕೆಲವು ವಚನದಾಗ ಕೆಲವು ಅಧ್ಯಾಯಗಳದಾಗ ನಾವು ನೋಡ್ಬೇಕಾದ್ರ ದೇವರು ಭಯ ಭಕ್ತಿಯಲ್ಲಿರ್ತಕ್ಕಂಥ ಜನರಿಗೆ ನೀತಿವಂತರಿಗೆ ಐಗುಪ್ತ ದೇಶದಾಗ ಗುಲಾಮರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಅವಮಾನಗಳಿಗೆ ಶ್ರಮಗಳಿಗೆ ಗುರಿಯಾಗಿರ್ತಕ್ಕಂಥ ನೀತಿವಂತರಿಗೆ ಬಿಡಿಸ್ಲಾಕ ದೇವರು ಇಷ್ಟಪಟ್ಟಿನಾಗ ಮೊಟ್ಟ ಮೊದಲಾಗಿ ಮೋಶಗೆ ಏನಂದ್ರೆ ದೇವರು ಅಧಿಕಾರ ಕೊಟ್ಟಿನಾಗ ಆ ಮೋಶ ಹೊಕ್ಕಸಿ ರಾಜ್ಯನ ಮುಖಾಂತರವಾಗಿ ಮುಂದೆ ಹೋಗಿ ನಿಂತು ಮಾತಾಡಿನವಾಗ ಅಲ್ಲಿ ಏನ್ ಜರುಗದು ಗೊತ್ತಾ? ಈ ಜನರಿಗೆ ಬಿಟ್ಕೊಡು, ನಾ ಇಸ್ರಾಯೇಲ್ ದೇಶಕ್ಕೆ ಹೋಗ್ಯಾವಿದ್ದೆ ಅಂತ, ನಾ ಕಾನಾನ್ ದೇಶಕ್ಕೆ ಹೋಗ್ಯಾವಿದ್ದೇನೆ ಬಿಡು ಅಂದಿನಾಗ ಹಂಗ ನನಗೆ ಎದುರು ಬರ್ತೀವಿ ಮಗ ಅಂತ ಕೇಸಿ ಏನ್ ಮಾಡ್ಯಾನ ಅಂತದ ಏನ್ ಮಾಡ್ಯಾನ್ರಿ? ಒಂದು ಮಂತ್ರ ಹೊಡೆದ್ರು, ಒಂದೇ ಒಂದು ಮಂತ್ರ ಹೊಡೆದ್ರು, ಅವನು ಸುತ್ತಮುತ್ತ ಕೆಲವು ಲಕ್ಷದ ಗಣತಿ ಹಾವುಗಳು ಬಂದವಂತ. ಏನು ಬಂದಿಲ್ಲ? ಯಾಕಡೆ ನೋಡಿದ್ರ ಆ ಕಡೆ ಹಾವುಗಳೇ ಹಾವುಗಳು, ಯಾಕಡೆ ನೋಡಿದ್ರ ಆ ಕಡೆ ಹಾವು. ಕರೆಕ್ಟ್ ಮೋಶ ಮಾತ್ರ ಭಯ ಪಟ್ಟಿಲ್ಲ. ಯಾಕೆ ಗೊತ್ತಾ? ಮೋಶನ ಕೈದಾಗ ದೇವರು ಒಂದು ಕೋಲು ಕೊಟ್ಟಿಲ್ಲ. ಅದು ಕೋಲೇನು ಗೊತ್ತಾ? ಎಲ್ಲಕ್ಕ ದೊಡ್ಡ ಸರ್ಪದು, ಎಲ್ಲಕ್ಕ ದೊಡ್ಡ ಸರ್ಪ. ಯಾವಾಗಾದ್ರೂ ಆ ಸರ್ಪ ತನ್ನ ಕೈದಾಗ ಹಿಡ್ಕೊಂಡು ಆ ಕೋಲು ಕೆಳಗೆ ಬಿಟ್ಟನೋ ಅವಾಗ ಎಲ್ಲ ಸರ್ಪಗಳಿಗೆ ನುಂಗಿ ಬಿಟ್ಟನ. ಏನು ಬಿಟ್ಕೊಟ್ಟದ ಥೋಡೆ? ಮೋಶನ ಕೈದಾಗಿರ್ತಕ್ಕಂಥ ಒಂದು ಕೋಲು ಆ ಮಂತ್ರವಾದಿ ಕಳಿಸಿರ್ತಕ್ಕಂಥ ಎಲ್ಲ ಸರ್ಪಗಳಿಗೆ ಸಂಪೂರ್ಣವಾಗಿ ಬಿಡಲಪ್ಪಲಿ, ಒಂದಿಗೂ ಬಿಡಲಪ್ಪಲಿ, ಎಲ್ಲ ಸರ್ಪಗಳಿಗೆ ಅದು ನುಂಗಿ ಬಿಟ್ಟಿನಾಗ ತಿರುಗಿ ಆ ಮೋಶ ಏನು ಮಾಡಿದಂದ್ರೆ ಬಾಲ ಹಿಡಿದ್ರೆ ಅದಕ್ಕೆ ತಿರುಗಿ ಕೊಟ್ಟಿಗೆ ಆಗ್ಯದ, ಏನಾಗಿಲ್ಲ. ಈ ರೀತಿಯಾಗಿ ಮಂತ್ರವಾದಿಗಳು ಸಂಟ ದೊಡ್ಡ ಯುದ್ಧ ಮಾಡ್ಯಾರ. ಯುದ್ಧ ಹೆಂಗ್ ಮಾಡ್ಯಾರಂದ್ರ ಪ್ರಾರ್ಥನಾ. ಮೋಶ ಏನು ಮಾಡಿದ್ರು ಏನು ಮಾಡ್ತಿರು? ಪ್ರಾರ್ಥನಾ. ಪ್ರಾರ್ಥನೆಗೆ ಬಿಟ್ಟು ಮಾತ್ರ ಇರ್ತಿಲ್ಲ. ಆ ಪ್ರಾರ್ಥನೆಲಿಂದು ಆ ರಾಜ್ಯಕ್ಕೆ ಸೋಲಿಸ್ಲಾಕ ಮೋಶಕ್ಕೆ ಆಗ್ಯದ. ಒಳ್ಳೆ ಪ್ರಾರ್ಥನೆ ಮಾಡ್ತಿಲ್ಲ ಅಂತಂದ್ರ ಆಯ್ತದಿಲ್ಲ. ಯಾವುದೇ ಸಮಸ್ಯೆ ಬರಲಿ ಮೊದಲು ದೇವರ ಸನ್ನಿಧಿಯಲ್ಲಿ ಹೋಗಿ ದೇವರಿಗೆ ಕೇಳ್ಕೊಂಬದು. ಪ್ರಾರ್ಥನಾ ಅಂದ್ರೆ ಏನು? ಕೇಳ್ಕೊಂಬದು. ನನ್ನ ಪರಿಸ್ಥಿತಿ ಹಿಂಗದ, ನಾ ಏನು ಮಾಡಿಲ್ಲ ದೇವ್ರೆ ಅಂತಂದ್ರೆ ಇದು ಮಾಡು ಅಂತಂದಿನಾಗ ಅದು ಮಾಡಿದ್ರೆ ಅದನ್ನ ನಾವು ಬಿಡುಗಡೆ ಹೊಂದಿದ್ದೇವೆ, ರಕ್ಷಿಸಲ್ಪಡ್ತೇವೆ. ಇಲ್ಲ ಹೋದ್ರ ಇಲ್ಲ ಅಲ್ಲ. ಆ ರೀತಿಯಾಗಿ ಅನೇಕ ಸಂದರ್ಭದಲ್ಲಿ ಈ ರೀತಿಯಾಗಿ ಅವರಿಗೆ ಸೋಲಿಸಿ 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 ಲಾಸ್ಟಿಗೆ ಅಂದ್ರ ಅವರಿಗೆ ಪ್ರಯಾಣ ಮಾಡ್ಲಿಕ್ಕೆ ಅಂದ್ರೆ ಅಧಿಕಾರ ಕೊಡ್ತೇನಾಗ ಅವಾಗ ಅವರು ಹೊರಗೆ ಬಂದರ. ಹೊರಗೆ ಬಂದ ತಕ್ಷಣ ಅಂತಂದ್ರ ಅಡವಿ ಪ್ರಯಾಣದಾಗ ಹರ ಆ ಪ್ರಯಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜನರ ಒಳಗೆ ಏನಿತ್ತು ಅಂತಂದ್ರ ಮೋಶನ ಮೇಲೆ ಸಿಟ್ಟಿತ್ತು. ಮೋಶನ ಮೇಲೆ ಏಟಿತ್ತು ಸಿಟ್ಟು ಅಂದ್ರ ಬಹಳ ಸಿಟ್ಟಿತ್ತು ಅಂತ ಇವತ್ತು ನೋಡ್ತಿದ್ದೇವೆ. ಪ್ರತಿ ಪಟ್ಟಣದಲ್ಲಿ ಇರ್ತಕ್ಕಂಥ ಜನರಿಗೆ ಎಲ್ಲ ಸೌಕರ್ಯಗಳವ, ಎಲ್ಲ ಸೌಕರ್ಯಗಳವ, ಏನ್ ಬೇಕಂದ್ರೆ ಅದು ಸಿಗ್ತದ, ಎಲ್ಲ ಸೌಕರ್ಯಗಳು. ಅಂತ ಒಂದು ಪಟ್ಟಣದಾಗಿರ್ತಕ್ಕಂಥ ಐಗುಪ್ತ ದೇಶಕ್ಕೆಂದು ಆ ಜನರ ಹೋಗಿ ಅಡವಿ ಅರಣ್ಯದಾಗ ಹೋಗಿ ಸೇರಿನಾಗ ಅಲ್ಲಿ ಅವರಿಗೆ ಕುಡಿಲಕ್ಕ ನೀರಿಲ್ಲ, ತಿನ್ನಲಕ್ಕ ಆಹಾರ ಇಲ್ಲ. ಆ ಸಂದರ್ಭದಲ್ಲಿ ಆತನ ಮೇಲೆ ಎಷ್ಟೋ ಭಯಂಕರವಾದ ರೀತಿಯಂದು ಆತನ ಮೇಲೆ ಗುಣಗುಟ್ಟತಾಹಾರ. ಆ ಗುಣಗುಟ್ಟತಕ್ಕಂಥ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಒಂದು ಕಾರ್ಯ ಜರುಗತ್ತದ. ಯಾರಾದ್ರೂ ದೇವರ ಮೇಲೆ, ದೇವರ ಸೇವಕರ ಮೇಲೆ, ನೀತಿವಂತರ ಮೇಲೆ ಗುಣಗುಟ್ಟರೋ, ಹೊಟ್ಟೆಗಿಚ್ಚು ಪಡಿತಾರೋ ಅವ್ರ ಮೇಲೆ ದೇವ್ರ ಕೋಪ ಬಂದ್ರೆ ಹೆಂಗಿರ್ತದೆ ಅಂತಂದ್ರ ಬಹುಶಃ ಈ ರೀತಿಯಾಗಿ ಇರ್ಬೋದು. ಈ ಶೋಧನದಲ್ಲಿ ಸೋತು ಹೋದೆವು ಅಂತಂದ್ರ ಏನು ಪ್ರಯೋಜನ ಇಲ್ಲ. ಈ ಶೋಧನದಲ್ಲಿ ನಾವು ಜಯಿಸ್ಬೇಕಾದ್ರ ನಾವು ಏನ್ ಮಾಡ್ಬೇಕಾಗ್ಯದ? ನಾವು ದೇವ್ರ ಕಡೆ ನೋಡ್ಬೇಕಾಗ್ಯದ. ದೇವ್ರಿಗೆ ಖಂಡಿತವಾಗಿ ನಾವು ಬೇಡಬೇಕಾಗ್ಯದ. ಬೇಡದ್ರು ಮಾತ್ರ ಹೊಂದುತ್ತೇವೆ, ಇಲ್ಲ ಹೋದ್ರು ಮಾತ್ರ ಹೊಂದಲಿಕ್ಕೆ ಸಾಧ್ಯನೇ
ಏನು ಸಾಧ್ಯ ಅದ? ಕೀರ್ತನೆ ಭಾಗ್ಯದಾಗ ಓದಿದೇವಲ್ಲ, 37ನೇ ಅಧ್ಯಾಯದಾಗ ಓದಿದೇವಲ್ಲ. ಯಾಕಂದ್ರೆ ನೋಡಿ ದಾವೀದ ರಾಜು ಪ್ರತಿ ಒಂದು ವಿಷಯದಾಗ ಯಾರ ಹೇಳ್ಯಾರ ತಗಾಗಿ ನೀವು ದೇವ್ರ ಕಣ್ಣು ನೋಡಂತೇಳಿ ತಾಯಿ ತಂದೆ ಹೇಳ್ಯಾರ, ಅಣ್ಣ ತಮ್ಮರು ಹೇಳ್ಯಾರ, ಅವ್ರಾಗಿರ್ತಕ್ಕಂಥ ಯಾರ ಜನರು ಹೇಳ್ಯಾರ? ಹೇಳಿಲ್ಲ. ಯಾಕಂದ್ರ ಇದೊಂದು ಡೈರೆಕ್ಟ್ ಕಲೆಕ್ಷನ್. ಹ್ಯಾಂಗ್ ಕಲೆಕ್ಷನ್ ಆಗಿದೆ ಅಂತಂದ್ರ ಪ್ರತಿ ಒಂದು ವಿಷಯದಲ್ಲಿ ದೇವರಿಗೆ ಸ್ತುತಿಸುತ್ತಾ, ಆರಾಧಿಸುತ್ತಾ, ಜಯ ಘೋಷ ಮಾಡ್ತಾ, ದೇವರಿಗೆ ಕೊಂಡಾಡ್ಕೊತಾ, ಏನ ಅಪಾಯ ಬಂದ್ರ, ಕೇಡು ಬಂದ್ರ ದೇವರಿಗೆ ಪ್ರಾರ್ಥನೆ ಮಾಡಿ ಬೇಡ್ತಕ್ಕಂಥ ವ್ಯಕ್ತಿ ಆಗ್ಯಾನ ಆತ. ಇವಾಗಾದ್ರೂ ದೇವರಿಗೆ ಬೇಡ್ಲಕ್ಕ ಆತನ ಬಳಿ ಮನಸ್ಸಿತ್ತು, ದೇವ್ರಿಗೆ ಕೇಳಿಕೆ ಕೊಡ್ಲಕ್ಕ ಆತನ ಬಳಿ ಬಿ ಒಳ್ಳೆ ಮನಸ್ಸು ಆತನ ಬಲಿತ. ಹಲ್ಲೆಲೂಯಾ. ಏನಿದ್ದಿಲ್ಲ ಇತ್ತಲ್ಲ, ಅದ್ರ ಕಡೆ ದೇವ್ರು ಅದ್ಭುತವಾದ ರೀತಿಯಲ್ಲಿ ಅವರಿಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ನಾವು ಅರಣ್ಯ ಕಾಂಡದಾಗ 21ನೇ ಅಧ್ಯಾಯ 5ನೇ ವರ್ಷದಾಗ ನೋಡರಿ. ತೆಗೆದ್ರಿ? ಆಗ ಅವರು ದೇವರಿಗೂ ಮೋಸೆಗೂ ವಿರುದ್ಧವಾಗಿ ಮಾತಾಡುತ್ತಾ, ನೀವು ನೀವು ನಮ್ಮನ್ನು ಈ ಮರಳು ಕಾಡಿನಲ್ಲಿ ಕೊಲ್ಲಬೇಕೆಂದು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದಿರು. ಇಲ್ಲಿ ಆಹಾರವೂ ಇಲ್ಲ, ನೀರೂ ಇಲ್ಲ. ಈ ನಿಸ್ಸಾರವಾದ ಆಹಾರವನ್ನು ತಿಂದು ತಿಂದು ನಮಗೆ ಬೇಸರವಾಯಿತೆಂದು ಹೇಳುವವರಾದರು. ಯೆಹೋವನು ಉರಿ ಮಂಡಳಗಳನ್ನು ಜನರೊಳಗೆ ಬರಮಾಡಿದನು. ಅವು ಜನರನ್ನು ಕಚ್ಚಿದ್ದರಿಂದ ಬಹು ಜನ ಸತ್ತು ಹೋದರು. ದೇವರಿಗೆ ಸ್ತೋತ್ರವಾಗಲಿ. ಏನಾಗ್ಯದಂತ್ರಿ? ಆಗ ಅವರು ದೇವರಿಗೂ ಮೋಶೆಗೂ ವಿರುದ್ಧವಾಗಿ ಮಾತಾಡುತ್ತಾ, ನೀವು ನಮ್ಮನ್ನು ಈ ಮರಳು ಕೇಡಿನಲ್ಲಿ ಕೊಲ್ಲಬೇಕೆಂದು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದಿರು. ಇಲ್ಲಿ ಆಹಾರವೂ ಇಲ್ಲ, ನೀರೂ ಇಲ್ಲ. ಈ ನಿರಕ್ಷರವಾದ ಆಹಾರವನ್ನು ತಿಂದು ತಿಂದು ನಮಗೆ ಬೇಸರವಾಯಿತು. ಏನ್ ತಿಳ್ತಾರ ಅಂದ್ರ, ಅವರಿಗೆ ಪರಲೋಕದಲ್ಲಿ ದೇವದೂತರು ತಿಂತಕ್ಕಂಥ ಮನ್ನ ಎಂಬ ಆಹಾರ ತಿಂತಾರ. ಆ ಆಹಾರ ತಿಂದು ಇವ್ರಿಗೆ ಏನಾಗ್ಯದಂತ ರುಚಿ ಇಲ್ಲ ಅಲ್ಲ. ಆ ರುಚಿ ಇಲ್ಲ ಅಂತ ಸಂದರ್ಭದಲ್ಲಿ ಮೋಶನ ಮ್ಯಾಲ ಬಿ ಗುಣ ಗುಡ್ಲತ್ತಾರ, ದೇವ್ರ ಮ್ಯಾಲ ಬಿ ಗುಣ ಗುಡ್ತಾರ. ಆ ಗುಣ ಗುಟ್ಟ ಕಡಿಂದು ಏನ್ ಜರುಗ್ಯದಂತ, ಆ ಜನರೊಳಗೆ ಬರ ಮಾಡಿದನು. ಅವು ಜನರನ್ನು ಕಚ್ಚಿದ್ದರಿಂದ ಅಂತ. ಏನ್ ಮಾಡಿದ್ರಿಂದ ಅಂತಾರಿ? ದೇವರು ಕೆಲವು ಸರ್ಪುಳಿಗೆ ಕಳೆ ಕೊಟ್ಟಾರ. ಅವು ಬಂದು ಏನ್ ಮಾಡ್ತಾವಂದ್ರ ಜನರೊಳಗೆ ಬರಮಾಡಿದನು. ಅವು ಜನರನ್ನು ಕಚ್ಚಿದ್ದರಿಂದ ಬಹು ಜನ ಸತ್ತು ಹೋದರು ಅಂತ. ಬಹಳ ಜನರು ಸಾಯ್ಲತ್ತಾರಂತ. ಯಾಕೆ ಗೊತ್ತಾ? ದೇವರಿಗೆ ವಿರೋಧವಾಗಿ ದೇವ್ರ ಮಾತು ಕೇಳಲ್ಲಪ್ಪಲೆ ತನ್ನ ಇಷ್ಟದ ಅನುಸಾರವಾಗಿ ಯಾವಾಗಾದ್ರೂ ನಾವು ನಡೀತೀವೋ ಅವಾಗ ಈ ಅಪಾಯಗಳು, ಈ ಸಮಸ್ಯೆಗಳು ಖಂಡಿತವಾಗಿ ಪ್ರತಿಯೊಬ್ಬರ ಮೇಲೆ ಬರಬಹುದು. ಏನಿಲ್ಲ, ಐಗುಪ್ತ ದೇಶದಾಗ ದೇವ್ರು ಏನು ಬರ ಮಾಡ್ಯಾರ ಕೊನದನ ಏನು ಕೊನ ಇರ್ತವ, ಏನು ತಗಣಿ ಕೊನವ. ಬಹಳ ಮಂದಿಗೆ ಈಗಿನ ಕಾಲದಾಗ ತಗಣಿ ಕೊನ ಇರ್ಲಿಕ್ಕಿಲ್ಲ. ತಗಣಿ ಏನು ಯಾವ ಮನೆಗಿರ್ತಾವೋ ಅವ್ರ ಮನೆಗೆ ಅವ್ರಿಗೆ ಸುಖ ಇರಲ್ಲ. ನಾವು ಸಣ್ಣದಾಗ ಎಲ್ಲಿ ಕೈ ಹಾಕಿದ್ರಲ್ಲಿ ಒಂದೊಂದು ಹೇನ್ ಬರ್ತಿದ್ವು ಕೈದಾಗ. ಏನು ಹಿಂಗೆ ಹತ್ತೆ ಕೈ ಹಾಕಿ ತಕ್ಕೊಂಡಿದ್ದೆವು, ತೆಗೆದು ಕೈ ನೋಡಿ ಕೊಲೆ ಹಾಕ್ತಿದ್ದೆವು. ಹಿಂಗೆ ಬಗಲ ಕೈ ಹಾಕಿ ತೆಗಿತಿದ್ದೆವು, ತೆಗೆದು ಕೊಲೆ ಹಾಕ್ತಿದ್ದೆವು. ಎಲ್ಲಿ ಕೈ ಹಾಕಿದ್ರಲ್ಲಿ ಏನು ಸಿಗ್ತಿದ್ದು? ಜವಾಗ್ರು ಭಯಂಕರವಾದ ರೀತಿಯಲ್ಲೂ ಜನರ ರಕ್ತ ಬೆಳೀತಿದ್ದಿಲ್ಲ. ರಕ್ತ ದಿನ ಬೆಳೆದ ರಕ್ತ ಅವೇ ಕೊಂಡು ಎಂಜಾಯ್ ಮಾಡ್ತಿದ್ರು. ಯಾಕಂದ್ರೆ ಶಾಪ ಇತ್ತು.
ಯಾವಾಗಾದ್ರೂ ದೇವ್ರ ವಾಕ್ಯ ಈ ಲೋಕದಾಗ ಬಂತು, ಯಾವಾಗಾದ್ರೂ ದೇವ್ರ ವಾಕ್ಯದ ಪ್ರಕಾರವಾಗಿ ನಾವು ನಡಿಲಕ್ಕ ಸಿದ್ಧವಾದೆವು, ಆವಾಗ ದೇವರು ಸ್ವಲ್ಪ 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 ಮಾಡಿ ಕಸಿ ತೆಗೆದು ಹಾಕ್ತಾನೆ. ಏನ್ ತೆಗೆದಿಲ್ಲ ಅಲ್ಲ, ಇದು ದೇವ್ರ ಮೇಲೆ ಇದ್ದಂತ ಪ್ರೀತಿ ದೇವ್ರದು. ಆದ್ರೆ ಈ ಜನರು ಏನ್ ಮಾಡ್ತಾರಂದ್ರ ಗುಣ ಗುಪ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಏನ್ ಕಳ್ಕೊತಾರಂದ್ರ ಹಾವುಗಳು ಬಂದವ, ಹಾವುಗಳು ಬಂದ ಕಶಂದ್ರ ಅನೇಕ ಜನರಿಗೆ ಕಷ್ಟಕ್ಕಂಥ ಸಂದರ್ಭದಲ್ಲಿ ಅವ್ರು ಏನ್ ಹೇಳ್ತಾರಂತ್ರಿ, 7ನೇ ವಚನ, ಅದಾದ್ದರಿಂದ ಜನರು ಮೋಶೆಯ ಬಳಿಗೆ ಬಂದು ನಾವು ನಿನಗೂ ಯೆಹೋವನಿಗೂ ವಿರೋಧವಾಗಿ ಮಾತಾಡಿ ದ್ರೋಹಿಗಳಾದವು. ಈ ಸರ್ಪಗಳು ನಮ್ಮ ಬಳಿಯಿಂದ ತೊಲಗಿ ಹೋಗುವಂತೆ ನೀನು ಯೆಹೋವನಿಗೆ ಪ್ರಾರ್ಥನೆ ಮಾಡಬೇಕೆಂದು ಬೇಡಿಕೊಂಡರು. ಮೋಶೆಯು ಜನರಿಗೋಸ್ಕರ ಪ್ರಾರ್ಥಿಸಲಾಗಿ ಯೆಹೋವನು ಅವನಿಗೆ, ನೀನು ತಾಮ್ರದಿಂದ ವಿಷ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜ ಸ್ತಂಭದ ಮೇಲೆ ಎತ್ತಿ ನಿಲ್ಲಿಸಬೇಕು. ಸರ್ಪಗಳಿಂದ ಗಾಯಪಟ್ಟವರು ಅದನ್ನು ನೋಡಿ ಬದುಕಿಕೊಳ್ಳುವರು ಎಂದು ಆಜ್ಞಾಪಿಸಿದನು. ಹಲ್ಲೆಲೂಯಾ. ಏನ್ ಮಾಡ್ತಾರಂದ್ರಿ, ದೇವರು ಜನರ ಪರಿಸ್ಥಿತಿ ಹಿಡ್ಕೊಂಡು ಜನರು ಹೇಳಿನಾಗ ದೇವರಿಗೆ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಏನ್ ಹೇಳ್ಯಾರ ಗೊತ್ತಾ, ಒಂದು ಹಿತಾಳಿ ವಸ್ತುಲಿಂದು ಒಂದು ಆಕಾರ ಮಾಡ್ಯಾರ, ಒಂದು ಮೂರ್ತಿ ಮಾಡ್ಯಾರ. ಅದು ಯಾವ್ದು ಮೂರ್ತಿ ಅಂದ್ರ ಹಾವುಗಳಂದ್ರೆ ಕಚಲತ್ತವೋ ಆ ಹಾವಿನ ಆಕಾರದಾಗ ತಯಾರು ಮಾಡ್ಯಾರ. ಆ ಹಾವಿನ ಆಕಾರ ತಯಾರು ಮಾಡಿ ಕಷ್ಟ ಏನಂತಂದ್ರ ಒಂದು ದೊಡ್ಡ ಬೆಟ್ಟದ ಮೇಲೆ ಅಂತಂದ್ರ ಅದಕ್ಕ ನಿಲ್ಲಿಸ್ಯಾರ. ಆ ದೊಡ್ಡ ಬೆಟ್ಟದ ಮೇಲೆ ನಿಲ್ಲಿಸಿನಾಗ ಆ ಜನರಿಗೆ, ಆ ಪ್ರಾಂತದಾಗ ಇರ್ತಕ್ಕಂಥ ಜನರಿಗೆ ಯಾವಾಗಾದ್ರೂ ಹಾವುಗಳು ಕಚ್ತಾವೋ ಆ ಜನರು ಹೋಗಿ ಅದಕ್ಕೆ ನೋಡಿದ್ರ ಅವರೆಲ್ಲರೂ ಬದುಕಿಕೊಳ್ತಾರ. ಬಹುಶಃ ಅವ್ರು ಬದುಕಿದ್ರೆ ಹಾವುಗಳು ಸಾಯ್ತಿರ್ಬೇಕು, ಗುಣ ಇಲ್ಲ ಅಲ್ಲ. ಅವ್ರು ಮಾತ್ರ ಅದ್ಭುತವಾಗಿ ಈ ರೀತಿಯಾಗಿ ಬದುಕಲಕ್ಕಾಗಂದ್ರ ದೇವ್ರವ್ರಿಗೆ ಅಂತಂದ್ರ ಸಹಾಯ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗಲೂ ಇಲ್ಲ ನೋಡ್ಬೇಕಾದ್ರೆ ವಿಚಿತ್ರವಾಗಿರ್ತಕ್ಕಂಥ ಕೆಲವು ಅಂಶಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತೇನದಂತ, ಆದ ಕಾರಣ ಮೋಶೆ ತಾಮ್ರದಿಂದ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಇಳಿಸಿದನು. ಸರ್ಪಗಳಿಂದ ಗಾಯಪಟ್ಟವರಲ್ಲಿ ಯಾರು ಆ ತಾಮ್ರದ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡಿದರು ಅವರೆಲ್ಲರೂ ಬದುಕಿಕೊಂಡರು. ದೇವರು ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈ ರೀತಿಯಾಗಿ ಬದುಕತಕ್ಕಂಥ ಸಂದರ್ಭದಲ್ಲಿ ಅನೇಕ ಜನರಿಗೆ ಅನೇಕ ಥರವಾಗಿರ್ತಕ್ಕಂಥ ಆಧಾರಣೆಗಳು ದೇವರವರಿಗೆ ನೀಡ್ಯಾರ. ಏನು ನೀಡಿಲ್ಲ, ನೀಡ್ಯಾರಲ್ಲ. ಇವತ್ತು ಈ ದೇವ್ರ ಸನ್ನಿಧಾನದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ ಈ ರೀತಿಯಾಗಿ ಕಾರ್ಯ ಮಾಡಾಕ ದೇವ್ರು ಇಷ್ಟಪಟ್ಟಾರ. ಯಾಕಂದ್ರೆ ದೇವರು ಅವ್ರ ಮೇಲೆ ಯಾರಿಗೆ ರೆಡಿ ಮಾಡ್ಯಾರ ಅಂದ್ರೆ ಒಬ್ಬರಿಗೆ ನಾಯಕರಿಗೆ, ಒಬ್ಬ ಬೋಧಕರಿಗೆ ದೇವ್ರು ರೆಡಿ ಮಾಡ್ಯಾರ. ಅವ್ರ ಮಾತು ಯಾವಾಗಾದ್ರೂ ಕೇಳ್ತಾರೋ ಅವರು ಸುಖವಾಗಿರ್ಲಕ್ಕ ದೇವರು ಒಂದು ಒಳ್ಳೆ ಆಲೋಚನೆಗಳು ಮಾಡ್ಯಾರ. ಅದನ್ನ ಮಾತು ಯಾರಾದ್ರೂ ಕೇಳ್ತಾರೋ ನಿಜವಾಗ್ಲೂ ಅವರೆಲ್ಲರೂ ಸುಖವಾಗಿಯೇ ಇರ್ತಾರೆ. ಯಾರಾದ್ರೂ ಕೇಳಲ್ರೋ ಅವ್ರ ಇಷ್ಟದ ಮಾತ್ರ, ಅದಕ್ಕೇನು ಜಬರ್ದಸ್ತಿ ಇಲ್ಲ ಅಲ್ಲ. ಹಿಂದಿದಾಗ ಒಂದು ಮಾತಂತಾರ ಭಾಳ ಮಂದಿ, ಹುಷಾರ್ಕು ಇಶಾರ ಕಾಫಿ ಅಲ್ಲ. ಇಶಾರ ಮಾಡಿದ್ರೆ ಅವ ಅರ್ಥ ಮಾಡ್ಕೊತಾನ, ಅರೆ ಇದು ಮಾಡಬೇಡಲತ್ತಾರ, ಇದು ಮಾಡಲತ್ತಾರ. ಖಾಲಿ ಹುಷಾರದ ಮೇಲೆ ಭಾಳ ಜನರು ಹುಷಾರ ಕಾಫಿ ಅಂದಿನಾಗ ಅವ ಭಾಳ ಅದ್ಭುತವಾದ ಜ್ಞಾನವನ್ನು ಬಳಿ ಇರ್ತದೆ. ಹೇಳ್ತಕ್ಕಂಥ ಮಾತಿಗೆ ಅರ್ಥ ಮಾಡಿಕೊಂಡು ಕರೆಕ್ಟಾಗಿ ಅದು ಹೇಳಿದ್ ಕೇಳಕ್ಕೆ ಸಿದ್ಧವಾಯ್ತಾನ. ಆ ವ್ಯಕ್ತಿ ಅಂಥವ್ರು ಮಾತ್ರ ಅದ್ಭುತವಾಗಿ ಅಂತ ಅದ್ರ ಮೇಲೆ ಅಂದ್ರೆ ಜೀವಿಸ್ಲಕ್ಕಾತ ಸಿದ್ಧವಾಗಿರ್ತಾರ. ಮತ್ತೇನೋ ಅಂತ ತರುವಾಯ ಇಸ್ರಾಯೇಲರು ಅಲ್ಲಿಂದ ಹೊರಟು ಒಬೇತಿನಲ್ಲಿ ಇಳಿದುಕೊಂಡರು. ಒಬೇತಿನಿಂದ ಹೊರಟು ಮೊಯ್ಯಾಬು ದೇಶದ ಮೂಡಣ ದಿಕ್ಕಿನ ಅರಣ್ಯದಲ್ಲಿರುವ ಇಯೋ ಅಬ್ಬರಿಮಿನಲ್ಲಿ ಇಳಿದುಕೊಂಡರು. ಅಲ್ಲಿಂದ ಹೊರಟು ಜೆರೋದ್ ತಗ್ಗಿನಲ್ಲಿ ಇಳಿದುಕೊಂಡರು. ಅಲ್ಲಿಂದ ಹೊರಟು ಅರ್ನೋನ್ ಹೊಳೆಯ ಆಚೆ ಕಡೆಯಲ್ಲಿ
ಇಳಿದುಕೊಂಡರು. ಸಾಕ್ಬಿಟ್ಟು ದೇವ್ರಿಗೆ ಸ್ತೋತ್ರವಾಗಲಿ. ಇಲ್ಲಿ ಈ ರೀತಿಯಾಗಿ ಅವರು ಪ್ರಯಾಣ ಸಾಗುತ್ತಾರೆ. ಅವ್ರ ಪ್ರಯಾಣ ಸಾಗಿಸ್ತಾರ. ಪ್ರಯಾಣ ಸಾಗಿಸ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಎಷ್ಟೋ ಸಮಸ್ಯೆಗಳು ಬಂದವ, ಅಪಾಯಗಳು ಬಂದವ, ಅನೇಕ ಕೇಡಿನಲ್ಲಿ ಅವ್ರು ಸಿಕ್ಕಿಕೊಂಡರ. ಕರೆಕ್ಟೇ, ದೇವರ ಮಾತು ಕೆಲವರು ಕೇಳ್ಯಾರ, ಕೆಲವರು ಕೇಳಿಲ್ಲ. ಇವತ್ತು ನಿಜವಾಗ್ಲು ಈ ವಾಕ್ಯದ ಪ್ರಕಾರವಾಗಿ ನಾವು ನೋಡಬೇಕಾದ್ರ ದೇವರು ಯೋಹಾನ್ ಸುವಾರ್ತೆದಾಗ ಹೇಳ್ತಾರ, 3ನೇ ಅಧ್ಯಾಯ 14-15 ಓದ್ರಿ. ಹಾ, 3ನೇ ಅಧ್ಯಾಯ 3ನೇ ಅಧ್ಯಾಯ. ಹಾ, ಜನರು ನೋಡಿ ಜೀವದಿಂದ ಉಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆ ಮನುಷ್ಯಕುಮಾರನು ತನ್ನನ್ನು ನಂಬುವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿ ಇಡಲ್ಪಡಬೇಕು. ಹಲ್ಲೆಲೂಯ. ಏನಾಗಿದಂತ್ರಿ? ಇದಲ್ಲದೆ ಜನರು ನೋಡಿ ಜೀವದಿಂದುಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯ ಕುಮಾರನು ತನ್ನನ್ನು ನಂಬುವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿ ಇಡಲ್ಪಡಬೇಕು. ಹಲ್ಲೆಲೂಯ. ನಿಜವಾಗ್ಲು ಇದು ನಮ್ಮ ನಿಮ್ಮ ಪಾಪದ ನಿಮಿತ್ತವಾಗಿ ಆತ ಶಿಲ್ಬದ ಮೇಲೆ ಬರಬೇಕಾಗಿತ್ತು. ಒಂದ್ ವೇಳೆ ದೇವ್ರು ಮೋಶಗ ಹಂಗ ಆಜ್ಞೆ ಕೊಡ್ತಿಲ್ಲ ಅಂದ್ರ, ಒಂದ್ ವೇಳೆ ದೇವ್ರು ಬಂದು ಶಿಲ್ಬೆ ಹೊದಿತಿಲ್ಲ ಅಂದ್ರ ನಾವೆಲ್ಲರೂ ನಾಶವಾಗ್ತಿದ್ದೆವು. ಯಾರು ನಾವು ಪರಲೋಕ ರಾಜ್ಯದಾಗ ಹೋಗ್ತಿದ್ದಿಲ್ಲ. ಯಾರ ಹೋಗ್ತಿದ್ದೆವು? ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾದ್ರ ಪರಲೋಕ ರಾಜ್ಯದಿಂದ ಬಂದಂತ ದೇವರು ನಮಗೂ ಬಂದು ಹೇಳಿನಾಗೆ ನಾವು ನಂಬುತ್ತೇವು, ಅದ್ರ ಪ್ರಕಾರವಾಗಿ ನಡಿತೇವು. ಅದು ದೇವರಿಗೆ ಚೆನ್ನಾಗಿ ಗೊತ್ತಿತ್ತು. ಆ ದೇವರು ಬಂದು ಅನೇಕ ಅವಮಾನಗಳು ಹೊಂದಿಕೊಂಡರ, ಅನೇಕ ಕಷ್ಟಗಳು ಅನುಭವಿಸ್ಯಾರ. ಆದ್ರೂ ದೇವರು ನಮಗೆ ಯಾವಾಗ ಭೀ ತಿರಸ್ಕಾರ ಮಾಡಿಲ್ಲ, ಯಾವಾಗ ಭೀ ನಮ್ಮಲ್ಲಿ ತಪ್ಪುಗಳು ಎಣಿಸಿಲ್ಲ. ಒಂದ್ ವೇಳೆ ನಮ್ಮೆಲ್ಲರ ಬಳಿ ತಪ್ಪುಗಳು ಎಣಿಸಿದ್ರು ಅಂತಂದ್ರ ನಮ್ಮ ಸಲುವಾಗಿ ಆತ ಆ ಶಿಲುಬೆದ ಮೇಲೆ ಅಂತಂದ್ರ ತುಗಾಡ್ತಾ ಇದ್ದಿಲ್ಲ. ಆತ ಒಟ್ಟು ರಕ್ತ ಸುರಿಸ್ತಿದ್ದಿಲ್ಲ. ಏನು ಸುರಿಸ್ತಿದ್ರು? ಯಾಕಂದ್ರೆ ನಮಗೆ ದೇವರು ಪ್ರೀತಿ ಮಾಡ್ಯಾರ. ಯಾಕೆ ಗೊತ್ತಾ? ಆತನ ರೂಪದಲ್ಲಿ, ಆತನ ಸ್ವರೂಪದಲ್ಲಿ, ಆತನ ಹೋಲಿಕೆಯಲ್ಲಿ ಆತನ ಜೀವನ ಮೊಳಗಿಟ್ಟು ನೀವು ಜೀವಿಸ್ರಿ ಅಂತ ಅಂದ್ರೆ ನಮ್ಗ ಆಶೀರ್ವಾದ ಮಾಡಿದ್ರ ನಾವು ಸೈತಾನ್ ಮಾತು ಕೇಳ್ಬೇಕಾ? ನಾವು ಸರ್ಪದ ಮಾತು ಕೇಳ್ಬೇಕಾ? ಒಬ್ಬ ದುಷ್ಟರ ಮಾತು ಕೇಳ್ಬೇಕಾ? ಕೇಳಿಕೇಶ ನಾವೇಂದ್ರೆ ದೇವರಿಂದ ದೂರ ಆಗ್ಬೇಕಾ? ಇದ ನಮಗೆ ದೇವ್ರು ಕಲಿಸಿದ್ದು. ದೇವ್ರು ಹೇಳಿದ್ ಮಾಡಾರೆ, ಏನು ದುಷ್ಟ ಹೇಳಿದ್ ಮಾಡಾರೆ. ದುಷ್ಟರಿಂದ ನಾವೀಗ ತಪ್ಪಿಸ್ಕೋಬೇಕಂದ್ರೆ ನಾವು ಏನು ಮಾಡ್ಬೇಕು? ನಮಗೆ ಕ್ರಮ ಇಲ್ಲ. ಅದ್ರ ಕೈ ಜೋಡಿಸ್ತಾರ ಅಲ್ಲ? ಯಾಕಂದ್ರ ಅದ್ರ ಕೈ ಜೋಡಿದ್ರು ಅದಕ್ಕೆ ಕೈ ಬರಲ್ಲ, ಕಾಲು ಬಿದ್ರು ಅದಕ್ಕೆ ಕಳಕಳಿ ಬರಲ್ಲ. ಯಾಕಂದ್ರ ಅದಕ್ಕೆ ಒಂದೇ ಗುಣ. ಏನು ಗುಣ ಅಂದ್ರ ದೇವರಿಗೆ ವಿರೋಧ ಮಾಡೋದು, ವಿರೋಧ ನಡೆಸೋದು. ಏನಿಲ್ಲ, ದೇವ್ರ ಮಕ್ಕಳಿಗೆ ವಿರೋಧ ಅಂತಾಗ ದೇವರಿಂದ ದೂರ ಮಾಡ್ಬೇಕಂತೇಳಿ ದೇವ್ರು ಅನ್ಕೊಂಡಾರ. ಕಡೆಗೆ ಯಾವಾಗ ಭೀ ಅನ್ಕೊಂಡಿಲ್ಲ. ಆ ಸಾತಾನು ಯಾವಾಗ ಭೀ ಅನ್ಕೊಂಡಿಲ್ಲ ದೇವ್ರು ಬಂದ ಕಸಿ ಹೆಂಗ್ ಮಾಡಿದ್ರೆ ಹ್ಯಾಂಗ್ ಮಾಡ್ಬೇಕು ಅಂತ ಯಾವಾಗ ಭೀ ಅನ್ಕೊಂಡಿಲ್ಲ. ಕಡೆಗೆ ದೇವ್ರು ಬಂದಾರ, ದೇವ್ರು ಬಂದ ಕಸಿ ಹಂಗ್ ಮಾಡಿದಾಗ ನಿಜವಾಗ್ಲೂ ಭಯಂಕರವಾದ ರೀತಿ ಅಂದ್ರೆ ಮೋಸ ಹೋಗ್ಯಾರ. ಆ ಮೋಸ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಕೆಲವು ವಚನದಾಗ ಕೆಲವು ಮಾತುಗಳವ. ಈ ಕೆಲವು ಮಾತುಗಳದಾಗ ನಾವು ನಿಜವಾಗ್ಲೂ ನೋಡ್ಬೇಕಾದ್ರ ಇದ್ರಾಗ ಏನೆಲ್ಲ ಗೊತ್ತದ ನಾ ನಿಮಗ? ಇಲ್ಲಿ
ಮತ್ತೆ ಆದಾಗ 4ನೇ ಅಧ್ಯಾಯದಾಗ ಕೆಲವು ವಚನದಾಗ ದೇವರು ಉಪವಾಸ ಮಾಡಿ ಏನು ಮಾಡ್ತಾರೆ? ದೇವರು ಉಪವಾಸ ಮಾಡಿ ಸಾತಾನಿಗೆ ಏನಂತಾರೆ? ಸೋಲಿಸ್ಲಕ್ಕ ದೇವ್ರು ಇಷ್ಟಪಡ್ತಾರ. ಏನು ಇಷ್ಟಪಡಲ್ಲ? ಆ ಸಂದರ್ಭದಲ್ಲಿ ಆ ಸಾತಾನ ಬಂದು ಏನು ಹೇಳ್ತದ್ರಿ ಅಲ್ಲಿ? ಹೆಂಗದ ಅಂತಂದು ಓದ್ತೀರಿ? 3ನೇ ಅಧ್ಯಾಯ ಮತ್ತಾಯದಾಗ, ಮತ್ತಾಯ 4. ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. ಆತನು 40 ದಿವಸ ಹಗಲಿರಳು ಉಪವಾಸವಿದ್ದ ತರುವಾಯ ಆತನಿಗೆ ಹಸಿವಾಯಿತು. ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿವಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು ಆತನು, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಅಂದನು. ಹಲ್ಲೆಲೂಯಾ. ದೇವರಿಗೆ ಸೋಲಿಸ್ಲಕ್ಕ ಕರೆಕ್ಟ್ ಟೈಮಿಗೆ ಬಂದದ. ಏನು ಬಂದಿಲ್ಲ? ಸಂಪೂರ್ಣವಾಗಿ ಯೇಸು ಸ್ವಾಮಿ ಬಲಹೀನನಾಗ್ಯಾರ, ನಡಿಲಕ್ಕೆ ಶಕ್ತಿ ಇಲ್ಲಪ್ಲೆ ಅಲ್ಲ, ಶಕ್ತಿ ಇಲ್ಲಪ್ಲೆ ತೂಗಾಡ್ಕೊತ ನಡೆದವ್ರು. ಅಲ್ಲಿ ಶೋಧಿಸ್ಲಕ್ಕೆ ಬಂದ ಕಸಿ ಏನಲ್ಲತ್ತಂದ್ರ, ನೀ ದೇವ್ರ ಮಗ ಇದ್ರು ಈಗ ಹೇಳು ಕಲ್ಲು ರೊಟ್ಟಿ ಆಗ ಅಂತೇಳಿ. ಆತ ಹೇಳಿದ್ರೆ ಖಂಡಿತವಾಗಿ ಆಯ್ತವ. ಯಾಕಂದ್ರೆ ಆತ ಹೇಳ್ಯಾರೆ, ಆತ ಹೇಳಿದ ಮೇಲೆ ಎಲ್ಲ ಆಗ್ಯಾವ. ಆತ ಹೇಳಿದ್ರು ಖಂಡಿತವಾಗಿ ಆಯ್ತವ. ಏನು ಹೇಳಿದ್ರು ಅದು ಆಯ್ತದ ಅಲ್ಲ. ಕಡೆಗೆ ದೇವರು ಸೈತಾನಿಗೆ ಏನಂದ್ರ ಸೋಲಿಸ್ಲಕ್ಕೆ ಬಂದಿರು, ಅದಕ್ಕೆ ಹೊಡಿಲಾಕ ಬಂದಿಲ್ಲ. ಹೊಡಿಲಾಕ ಯಾರು ಬಂದಾರ? ಆದಾಮ ಹವಳದಿಂದ ಹುಟ್ಟತಕ್ಕಂಥ ಮಕ್ಕಳು ಮಾತ್ರ. ಆದಾಮ ಬಿ ಹೊಡೆದಿಲ್ಲ, ಹವಳ ಬಿ ಹೊಡೆದಿಲ್ಲ. ಅವ್ರ ಹೊಟ್ಟೆಗೆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಅದಕ್ಕೂ ವಿರೋಧತನ ಇತ್ತು, ಅವ್ರು ಮಾತ್ರ ಇಷ್ಟಪಟ್ಟರ. ಆದ್ರ ಇಲ್ಲಿ ಸೈತಾನು ಯಾರ ರೂಪದಾಗ ಬಂದದಂತ ಯೇಸು ಸ್ವಾಮಿ ಬಲಿಕೆ ಅಂತಂದ್ರ ಸರ್ಪನ ರೂಪದಲ್ಲೇ ಬಂದದ. ಕರೆಕ್ಟ್ ರೂಪ ತಗೊಂಡು ಬಂದದ. ಇವತ್ತು ನಮ್ಮಲ್ಲಿಗೆ ನಿಮ್ಮಲ್ಲಿಗೆ ಬರ್ಬೇಕಾದ್ರ ಕ್ವಾಣದು, ಆಡಿಂದು, ಕುರಿದು, ಎಲ್ಲಾದ್ರೂ ಹೆಣ್ಮಕ್ಳದು, ನಾಯಿದು ಯಾವುದೋ ಒಂದು ರೂಪ ತಗೊಂಡು ಬರ್ತದ. ನಮಗೂ ನಿಮಗೂ ಕಾಡಿಸ್ಲಕ್ಕ ಪೇಡಿಸ್ಲಕ್ಕ ಅದು ನಮಗೂ ಗೊತ್ತಾಗಲ್ಲ ಅಲ್ಲ. ಕಡೆಗೆ ಯೇಸು ಸ್ವಾಮಿ ಯಾವಾಗಾದ್ರೂ ಭೇಟಿಯಾಗಿದ್ದು ಅದ್ರ ಕರೆಕ್ಟ್ ರೂಪ ತಗೊಂಡು ಬಂದು ಮಾತಾಡ್ತದ. ಮಾತಾಡಿನಾಗ ಅವಾಗ ಹೇಳ್ತಾರ, ಮನುಷ್ಯ ರೊಟ್ಟಿ ತಿಂದ್ರೆ ಮಾತ್ರ ಬದುಕಲ್ಲ, ದೇವ್ರ ವಾಕ್ಯ ತನ್ನ ಬಾಯಿಯಿಂದ ಹೊರಡಿದವರು ಸಾಕು ಆ ಮನುಷ್ಯ ಬದುಕ್ತಾನ ಅಂತ ಕಷ್ಟದಲ್ಲಿ ಹೇಳಿದಾಗ ನಿಜವಾಗ್ಲೂ ಇಲ್ಲಿ ಕೊನೆಗಾಗಿ ನಾವು ನೋಡ್ಬೇಕಾದ್ರ ಇಲ್ಲೇನು ಹೇಳ್ತಾರಿ? ಬೆಳಗ್ಗೆ 8ನೇ ವರ್ಷ 8ನೇ ವರ್ಷನ ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನೋ ಅಂದನು. ಯೇಸು ಅವನಿಗೆ, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನೇ ಆರಾಧಿಸಬೇಕು ಎಂಬುದಾಗಿ ಬರೆದದೆ ಎಂದು ಹೇಳಿದನು. ಹಲ್ಲೆಲೂಯಾ. ದೇವರಿಗೆ ಖೂನ ಅದ, ಆ ಸಾತಾನಿಗೆ ಬಿ ಖೂನ ಅದ. ಮನುಷ್ಯ ಯಾರಿಗೆ ಆರಾಧನ ಮಾಡಬೇಕು, ಯಾರಿಗೆ ಮಾಡಬಾರ್ದು. ಅದಕ್ಕೆ ಹೋಗಿ ಹೋಗಿ ಯಾರಿಗಲತ್ತನ? ದೇವ ಕುಮಾರಿಗೆ ಅಲತನ. ಅಂದ್ರೆ ಏನು ಹೇಳ್ಯಾರ? ಸಾತಾನ, ನೀ ಇಲ್ಲಿಂದ ತೊಲಗಿ ಹೋಗು ಅಲ್ಲ. ಒಂದು ವೇಳೆ ಅತ್ತಗ ಇಲ್ಲೇ ನೀ ನಾಶ ಆಗು, ಇನ್ನ ಯಾರಿಗೂ ನೀ ಹಿಂಗೆ ನೀನು ಕಾಡಿಸ್ಬೇಡ ಅಂತಂದ್ರೆ ಒಂದು ವೇಳೆ ಸಂಪೂರ್ಣವಾಗಿ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಸರ್ಪಗಳು ಹಾಳಾಯ್ತಿದ್ವೇನೋ. ಕಡೆಗೆ ಹಾಗೆ ದೇವರು ಶಿಕ್ಷೆ ಕೊಡ್ಲಕ್ಕ ಇಷ್ಟಪಟ್ಟಿಲ್ಲ. ಯಾಕಂದ್ರ ಎಲ್ಲ ಕಮಾಡಿ ಕಸಿ ಇವೆಲ್ಲ ಒಳ್ಳೆವಂತ ಕೇಶಂದ್ರ ಬದುಕ್ರಿ ಅಂತ ಕೇಶಂದ್ರ ಹೇಳ್ಯಾರ. ಏನು ಒಂದು ವೇಳೆ ಅದಕ್ಕೆ ಬಿ ಪಶ್ಚಾತ್ತಾಪ ಆಯ್ತು ಅಂದ್ರೆ ಕ್ಷಮಾಪಣ ಬೇಡಿದ್ರು ಕ್ಷಮಿಸ್ಬೇಕಂತಿರ್ಬೋದು ದೇವರು. ಏನಿಲ್ಲ
ಇವತ್ತು ನಮ್ಮ ಮಕ್ಕಳು ಎಷ್ಟೋ ಭಯಂಕರವಾಗಿ ನಮ್ಗೆ ಅವಮಾನ ಪಡಿಸೋತಾರ, ನಾವು ಸಹಿಸ್ಕೊಳ್ಳುತ್ತಿಲ್ಲ. ಎಷ್ಟೋ ಮಕ್ಕಳು ಸಾಲ ಮಾಡಿರ್ತಾರ, ಕಟ್ಕೊಳತ್ತಿಲ್ಲ. ಎಷ್ಟೋ ಮಂದಿ ಎಷ್ಟೋ ಅವಮಾನಕ್ಕೆ ಗುರಿ ಮಾಡ್ಯಾರ, ಬದುಕತ್ತಿಲ್ಲ. ನಾವು ಭೀ ಹಾಗೆ, ಆತರ ದೃಷ್ಟಿಯಲ್ಲಿ ನಾವು ಭೀ ಹಾಗೆ. ನನ್ನ ಮಕ್ಕಳರ ಯಾವತ್ತರ ಬುದ್ಧಿ ಬಂತಂದ್ರೆ ತಿಳಿತದ ಅವ್ರಿಗೆ, ಅವಾಗ ಶುದ್ಧ ಐತಾರ, ಅವಾಗ ಚಂದ ಐತಾರ, ಅವಾಗ ನನ್ನ ರಾಜ್ಯದಾಗ ಬರ್ತಾರ, ನನ್ನ ಮನೆಗೆ ಬರ್ತಾರ, ನಾ ಅವ್ರಿಗೆ ಸಹಾಯ ಮಾಡ್ತೀವಿ ಅಂತ ಕಿಸಂದ್ರ ದೇವ್ರು ಪ್ರತಿಯೊಂದು ವಿಷಯದಾಗ ಎಲ್ಲರಿಗೂ ಏನು ಮಾಡ್ತಾರಂದ್ರ ಕ್ಷಮಿಸ್ತಾರ. ಒಂದ್ ವೇಳೆ ದೇವ್ರು ಈ ರೀತಿಯಾಗಿ ಒಂದ್ ವೇಳೆ ಶಿಕ್ಷೆ ಕೊಟ್ಟರ ಅದು ಸರಿ ಕಾಣ್ತಿಲ್ಲನೋ ಅದ್ರ ಕಡೆಗೆ ದೇವರು ಸೀದಾ ಹೇಳಕ್ಯಾರ. ಏನಂದ್ರೆ ಹೇಳ್ಯಾರ, ಆಗ ಸಾಯ್ತಾನನ್ನು ಆತನನ್ನು ಬಿಟ್ಟನು ಮತ್ತು ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು. ಹಾಲೆಲೂಯಾ. ಯಾರು ಬಂದರಂತ್ರಿ? ಈ ಸಾತಾನಿಗೇನು ಆಗ್ಯಾರಲ್ಲ, ಈಗೇನು ಸರ್ಪ ಆಗ್ಯಾನಲ್ಲ, ಆವಾಗ ಒಬ್ಬ ಪ್ರಧಾನ ದೇವದೂತನೇ ಇದ್ದ, ಒಬ್ಬ ದೊಡ್ಡ ಅಧಿಕಾರಿ ಇದ್ದ. ಆರಾಧನಾ ಹ್ಯಾಂಗ್ ಮಾಡಬೇಕು, ದೇವ್ರಿಗೆ ಹ್ಯಾಂಗ್ ಸ್ತುತಿಸ್ಬೇಕು, ಈ ಒಂದು ಒಳ್ಳೆ ಆಲೋಚನೆಗಳು ಬರೋ ದಿನಾಗ ದೇವ್ರು ಆತಗೆ ಒಳ್ಳೆ ಅಧಿಕಾರ ಕೊಟ್ಟಿರು. ಕರೆಕ್ಟ್. ಯಾವಾಗಾದ್ರ ತನಗೂ ತಾನು ಹೆಚ್ಚಿಸ್ಕೊಂಡನು. ಪರಲೋಕ ರಾಜ್ಯದಾಗ ಕೋಟಿ ದೇವದೂತರ ಮಧ್ಯದಲ್ಲಿ ನಿಂತು ಆರಾಧನಾ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತನಗೂ ತಾನು ಏನು ಮಾಡ್ಕೊಂಡ ಗೊತ್ತಾ? ಹೆಚ್ಚಿಸ್ಕೊಂಡ ಏನಂದ ಗೊತ್ತಾ? ನಾ ಬಿ ದೇವ್ರ ಸಮಾನ ಆದ, ದೇವ್ರ ಬಾದ್ ನಾನೇ ಅಧಿಕಾರಿ ಅಂದ. ಏನಂದಿಲ್ಲ? ದೇವ್ರ ಬಾದ್ ಏನಾರ ಕೇಳಬೇಕಾದ್ರೆ ಎಲ್ಲರೂ ನನಗೆ ಕೇಳಬೇಕು, ಅವ್ರಿಗೆ ನಾನೇ ಹೇಳ್ತೇನೆ ಅಂತ ಹೇಳಿದ್ರೆ ಹೆಚ್ಚಿಸ್ಕೊಂಡಣ. ಯಾವಾಗಾದ್ರೆ ಈ ಆಲೋಚನೆಗಳು ದೇವ್ರಿಗೆ ತಿಳಿದು ಬಂದವು, ಅವಾಗೆ ದೇವ್ರು ಏನಂತಂದ್ರ ವಿಚಾರ ಮಾಡ್ಯಾರ. ಅವಾಗ ಭೂಮಿ ಮಾಡ್ಯಾರ, ಆಕಾಶ ಮಾಡ್ಯಾರ ಅಲ್ಲ, ಇವೆಲ್ಲ ಮಾಡಿಕೇಶ ಏನಂತಂದ್ರ ಮನುಷ್ಯರಿಗೆ ತಯಾರು ಮಾಡ್ಯಾರ. ಮನುಷ್ಯರಿಗೆ ತಯಾರು ಮಾಡಿ ಅಂದ್ರ ಮನುಷ್ಯನ ಮೂಲಕವಾಗಿ ಅವನಿಗೆ ಬುದ್ಧಿ ಕಲಿಸ್ಬೇಕಂತ ದೇವರು ಮನುಷ್ಯರಿಗೆ ಕಳೆ ಕೊಟ್ಟರ. ಕರೆಕ್ಟೆ. ಕೆಲವು ಜನರು ಇನ್ನ ಬಿ ಏನು ಮಾಡ್ತಾರೆ? ಅದಕ್ಕೆ ಆರಾಧನಾ ಮಾಡ್ತಾರ. ಅವ್ರಿಗೆ ಗೊತ್ತಿಲ್ಲ ಮಾಡ್ತಾರ, ಮಾಡಲೇಕ ಯಾಗೋ ಥರ ಗೊತ್ತಾಯ್ತಂದ್ರ ಬಿಡ್ಸ್ಕೊಡ್ತಾರ. ನಮ್ಮೆಲ್ಲರಿಗೆ ಗೊತ್ತಾಗ್ಯದಲ್ಲ, ಏನು ಗೊತ್ತಿಲ್ಲ. ನಾವು ಭೀ ಎಲ್ಲರೂ ಏನು ಮಾಡ್ತಿದ್ದೆವು? ಹೋಯ್ತಿದ್ದೆವು, ಏನೇನೋ ತೊಗೊಂಡು ಹೋಯ್ತಿದ್ದೆವು. ಖಾಲಿ ಹೋಯ್ತಿದ್ದಿಲ್ಲ, ಹೋಗ್ಲತ್ರ ಏನೇನೋ ತೊಗೊಂಡು ಹೋಯ್ತಿದ್ದೆವು ಅಲ್ಲ. ಬರಪರಿ ಎಲ್ಲಾರ ಭೇಟಿ ಹತ್ರ ಹೊಡಿತಿದ್ದೇವೆ ವಿಮಾ. ಕರೆಕ್ಟೇ. ನಾವೀಗ ಹಂಗಿಲ್ಲ. ದೇವ್ರ ಚಿತ್ತದ ಮೇರೆಗೆ ಏನಂತಂದ್ರ ಈ ರೀತಿಯಾಗಿ ನಾವು ಮಾಡ್ಲಕ್ಕ ಇಷ್ಟಪಡರಿ. ದೇವರು ವಿಶೇಷಕರವಾದ ಆಶೀರ್ವಾದ ಮೂಲಕವಾಗಿ ನಡೆಸ್ಕೊಡ್ತಾರ. ಮತ್ತು ಈ ಒಂದು ದಿನದಲ್ಲಿ ಮತ್ತು ದೀಕ್ಷಾ ಸ್ಥಾನ ತೆಗೆದುಕೊಂಡಿರ್ತಕ್ಕಂಥ ಜನರು ಜಾಗೃತವಾಗಿರಬೇಕು. ಈ ವಾಕ್ಯಗಳು ಏನಂತಂದ್ರೆ ಕಾಯ್ಕೊಂಡು ನಡಿಬೇಕು. ಈ ವಾಕ್ಯದ ಪ್ರಕಾರವಾಗಿ ಯಾರಾದರೂ ನೀವು ನಡೀತಿರೋ ಸಮೃದ್ಧಿ, ಆಶೀರ್ವಾದ, ಸಮಾಧಾನ, ಸಂತೋಷ ನಿಮಗ ದೇವರು ನಿಮ್ಮ ಕುಟುಂಬದಲ್ಲಿ ಉಂಟು ಮಾಡ್ತಾರ. ಈ ವಾಕ್ಯ ದೇವರು ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿ ಸಹಾಯ ಮಾಡಿ ಬಲಪಡಿಸಲಿ. ಇಲ್ಲಿವರೆಗೆ ನಾವು ಸಮಯ ಆಗ್ಯದ, ಮುಕ್ತಾಯ ಮಾಡ್ಕೊಂಬರಿ. ಮತ್ತು ನಾವು ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಮುಂದಕ್ಕೆ ಹೋಗರಿ. ಪ್ರಾರ್ಥನೆ ಮಾಡ್ಕೊಂಬರಿ. ತಲೆಬಾಗಿ ಸರಿ ಪ್ರಾರ್ಥನೆ ಮಾಡಿರಿ. ಮಹಾಪರಿಶುದ್ಧವಾಗಿರುವ ದೇವರೇ, ನಿಮಗೆ ವಂದನೆಗಳು ತಂದೆ. ಹೌದು ಪ್ರಭು, ಈ ಒಂದು ದಿನದಲ್ಲಿ ಕರ್ತನೆ ಆದಿಕಾಂಡ ಭಾಗದಲ್ಲಿ 3ನೇ ಅಧ್ಯಾಯ 14-15ನೇ ವಚನದಲ್ಲಿ ಸ್ವಾಮಿ ಅಯ್ಯ, ಶಾಪ ಕ್ರೈಸ್ತರೆಂಬುದಾಗಿ ಹೇಳಿರಿ, ಶಪಿಸಲ್ಪಟ್ಟಂತ ಜನರೆಂಬುದಾಗಿ ಹೇಳಿರಿ, ನೀವು ಆಶೀರ್ವದಿಸಲ್ಪಡ್ರಿ ಎಂಬುದಾಗಿ ಹೇಳಿರಿ. ಆದರೂ ದೇವರೇ, ನಿಮ್ಮ ಮಾತಿಗೆ ಯಾರಾದರೂ ಬಿಟ್ಟು ಬಿಡುತ್ತೇವೋ ಇವತ್ತು ನಾವು ಶಪಿಸಲ್ಪಡ್ತೇವೆ ಎಂಬುದಾಗಿ ಇದು ನಮಗೆ ಶ್ರೇಷ್ಠವಾಗಿ ತಿಳ್ಕೊಂಬಂತ ಜ್ಞಾನ ಪ್ರಭಾ ದಯಪಾಲಿಸಿ ನಮಗೆ ನಾವು ಪ್ರಭಾ ಅಯ್ಯ ತಗ್ಗಿಸಿಕೊಂಡು ನಿಮ್ಮ ನಾಮವು ಹೆಚ್ಚಿಸಲೋದಕ್ಕೋಸ್ಕರವಾಗಿ ಈಗ ಪ್ರಭಾ ಆರಣ್ಯದಲ್ಲಿ ಸ್ವಾಮಿ ಅಯ್ಯ ಯಾವ ರೀತಿಯಾಗಿ ದೇವರಿಗೆ ಇವ ಪ್ರಭಾ ಯಾವ ರೀತಿಯಾಗಿ ಮೋಶಗೂ ಜನರು ಅಯ್ಯ ದೋಷಿಸಿದರು, ಗುಣಗುಟ್ಟಿದರು ಪ್ರಭಾ. ಆ ರೀತಿಯಾಗಿ ನಾವು ಆಗಲ ಹಾಗೆ ಪ್ರಭಾ ಪ್ರತಿ ವಿಷಯದಲ್ಲಿ ನಮ್ಮ ತಪ್ಪುಗಳು ನಾವು ತಿದ್ದುಕೊಂಡು ನಮಗೆ ನಾವು ಒಪ್ಪಿಕೊಂಡು ನಮಗೆ ನಾವು ತಗ್ಗಿಸಿಕೊಂಡು ನಿಮ್ಮ ಪಾದ ಸನ್ನಿಧಿಯಲ್ಲಿ ಬಂದು ಈಗ ಪ್ರಭಾ ನಾವೆಲ್ಲರೂ ರಕ್ಷಣೆ ಹೊಂದುವುದಕ್ಕೆ ಪ್ರಭಾ ನಮ್ಮೆಲ್ಲರಿಗೂ ನೀವೇ ಸಹಾಯ ಮಾಡಿ. ಈ ವಾಕ್ಯ ಕೇಳಿರ್ತಕ್ಕಂಥ ಮಕ್ಕಳಿಗೆ, ಅವರ ಕುಟುಂಬಕ್ಕೂ, ಅನೇಕ ಜನರಿಗೆ ಪ್ರಭಾ ವಾಕ್ಯ ಸರಿಯಾದ ರೀತಿಯಿಂದ ಅರ್ಥ ಮಾಡಿಕೊಂಡು ತಿಳಿದುಕೊಂಡು
ಅದರ ಪ್ರಕಾರವಾಗಿ ನಡೀತಕ್ಕಂಥ ಒಳ್ಳೆ ಭಾಗ್ಯತೆ ಕೊಡ್ತೀರೆಂದು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ಸ್ವಾಮಿ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ.